6ನೇ ದಿನಕ್ಕೆ ಈ ಸಿನಿಮಾ ಗಳಿಸಿರುವಂಥ ಗಳಿಕೆ ಭಾಳ ದೊಡ್ಡದಾಗಿದೆ. ಒಮ್ಮೊಮ್ಮೆ ನೋಡಿದ ತಕ್ಷಣ ಕರ್ಕೊಂಬರೋ ಮನಸ್ಸಾಗ್ತದೆ. ಈ ಸಿನಿಮಾ ದಿನದಿಂದ ದಿನಕ್ಕೆ ಗಳಿಕೆ ವೈಸು ಪ್ರೇಕ್ಷಕರನ್ನ ನೋಡಿಸ್ಕೊಳ್ಳುವಷ್ಟರ ಈ ವಿಚಾರದಲ್ಲಿ ರೈಸ್ ಆಗ್ತಲೇ ಹೋಗ್ತಿದೆ. ಕಣ್ಣಲ್ಲಿ ನೀರೇ ಬಂತು, ನಾನು ಅತ್ತೆ ಬಿಟ್ಟೆ ಲಾಸ್ಟಲ್ಲಿ. ಮಹಾಬಲ್ ಅವ್ರದ್ದು ಹೇಳ್ಬೇಕಂದ್ರೆ ಸೂಪರ್. ನಿಮ್ಮ ಹತ್ರ ಯಾರು ಮಾತಾಡಿದ್ರು? ಸುಮಾರು 6,80,00,000ವರೆಗೆ ಇಲ್ಲಿವರೆಗೂ ಗಳಿಕೆಯನ್ನು ಗಳಿಸಿದೆ. ಕರಾವಳಿ ಸಿನಿಮಾ ಸುಮಾರು 175 ತೆರೆಗಳಲ್ಲಿ ಸ್ಕ್ರೀನ್ಗಳಲ್ಲಿ ಪ್ರದರ್ಶನ ಆಗ್ತದೆ. 160 ಸೆಂಟರ್ಗಳಲ್ಲಿ ಈ ಸಿನಿಮಾ ಇದೆ. ಇಷ್ಟು ವರ್ಷ ದೊಡ್ಡವರ ಜೊತೆ ಇದ್ದ ಮಹಾಬಲ ಮಾವೀರ ನೋಡು ಈಗ ಅವರ ಎದುರು ನಿಂತಿದ್ದಾರೆ. ಮೊದಲನೇ ವಾರಾಂತ್ಯದ ಈ ವೀಕೆಂಡ್ ಮುಗಿಯೋಷ್ಟರಲ್ಲಿ ಹಾಕಿರೋ ಬಂಡವಾಳ ಈ ಸಿನಿಮಾದು ವಾಪಸ್ ಬರೋದು ಆಲ್ಮೋಸ್ಟ್ ಫಾರ್ ಶೋರ್ ಅಂತ ಅನ್ನಿಸ್ತಾ ಇದೆ. ನಾಳೆಯಿಂದ ವಿಶೇಷವಾಗಿ ವಿದೇಶಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಿದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಮತ್ತೊಂದು ಖುಷಿ ಸುದ್ದಿ, ಮತ್ತೊಂದು ಸಂತಸದ ಸುದ್ದಿ ಏನಪ್ಪ ಅಂತಂದರೆ ಕರಾವಳಿ ಸಿನಿಮಾ ಇವತ್ತಿಗೆ 6ನೇ ದಿನ ಯಶಸ್ವಿಯಾಗಿ ಪ್ರದರ್ಶನ ಆಗ್ತಿರೋಂಥದ್ದು. 6ನೇ ದಿನಕ್ಕೆ ಈ ಸಿನಿಮಾ ಗಳಿಸಿರುವಂಥ ಗಳಿಕೆ ಭಾಳ ದೊಡ್ಡದಾಗಿದೆ. ಅಂದರೆ ಈ ರೀಸೆಂಟ್ ಟೈಮ್ಗೆ ಮತ್ತು ಇವತ್ತಿನ ಪರಿಸ್ಥಿತಿಗೆ ಈ ಒಂದು ಗಳಿಕೆ ತುಂಬ ದೊಡ್ಡದು ಅಂತ ಕಾಣಿಸ್ತಾ ಇದೆ. ಮತ್ತು ಒಳ್ಳೆಯ ಸೂಚಕ ಇದು, ಶುಭ ಸೂಚಕ. ಅಂದರೆ ನಾನು ಈ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಅಂದರೆ ಸಿನಿಮಾ ಕ್ರಿಟಿಕ್ಸ್ ಏನಾದರೂ ಆಗಿರ್ಬೋದು, ಪ್ರೇಕ್ಷಕ ದೊಡ್ಡವನು, ಸಿನಿಮಾ ದೊಡ್ಡದು ಅನ್ನೋದನ್ನು ಮತ್ತೊಮ್ಮೆ ಪ್ರೇಕ್ಷಕ ಸಾಬೀತು ಮಾಡಿದ್ದಾನೆ ಅಂತ. ಸೊ ಆ ಒಂದು ವಿಷಯಕ್ಕೆ ಎಷ್ಟೋ ಸಲ ಕ್ರಿಟಿಕ್ಸು ಏನೇನೋ ಬಂದಿರುತ್ತೆ ಸಿನಿಮಾಗಳಿಗೆ, ಬಟ್ ಆ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿರುತ್ತೆ. ಎಷ್ಟೋ ಸಲ ಕ್ರಿಟಿಕ್ಗಳು ತುಂಬ ಒಳ್ಳೆ ಕ್ರಿಟಿಕ್ಸ್ ಬಂದಿರುತ್ತೆ ಆ ಸಿನಿಮಾಗೆ, ಆದರೆ ಪ್ರೇಕ್ಷಕರಿಗೆ ಅದು ರುಚಿಸಿರೋದಿಲ್ಲ, ಅದು ದೊಡ್ಡದಾಗಿ ಆಗೋದಿಲ್ಲ. ಕೆಲವೊಂದು ಸಲ ವಿಮರ್ಶೆಗಳು ಏನೇ ಬಂದ್ರೂ ಕೂಡ ಸಿನಿಮಾ ಪ್ರೇಕ್ಷಕರಿಗೆ ರುಚಿಸುತ್ತೆ, ಅದು ದೊಡ್ಡದಾಗಿ ವಿಸ್ತಾರ ಆಗುತ್ತೆ, ದೊಡ್ಡ ಸಂಖ್ಯೆಯಲ್ಲಿ ಜನ ಅದನ್ನು ನೋಡಿ ಕೊಂಡಾಡ್ತಾರೆ. ಅದಕ್ಕೆ ರೀಸೆಂಟ್ ಎಕ್ಸಾಂಪಲ್ಲು ಕರಾವಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮೊನ್ನೆ ಅಷ್ಟೇ ನಾನು ಹೇಳಿದೆ, ಅಂದರೆ ಪ್ರೀಮಿಯರ್ ಶೋಸ್ ಆಗಿದ್ದ ರೀತಿ ಮತ್ತು ಫುಡ್ ಫಾಲಿಂಗ್ 5 ಲಕ್ಷದ ಜನ ಈ ಸಿನಿಮಾ ನೋಡಿದರು. 5ನೇ ದಿನಕ್ಕೆ ಸುಮಾರು 5 ಕೋಟಿವರೆಗೂ ಈ ಸಿನಿಮಾ ಗಳಿಸ್ತಿದೆ ಅನ್ನೋ ಒಂದು ವಿಷಯನ. ಸೊ ಇವತ್ತಿನ ಒಂದು ರಿಪೋರ್ಟ್ ಪ್ರಕಾರ 6ನೇ ದಿನ ಇವತ್ತು ವೀಕೆಂಡ್ಸು ಕೂಡ ಸಿನಿಮಾ ಯಶಸ್ವಿಯಾಗಿ ಪ್ರದರ್ಶನ ಆಗ್ತಿದೆ. ನಾಳೆಗೆ ಈ ಸಿನಿಮಾ ರಿಲೀಸ್ ಆಗಿ 1 ವಾರ ಆಗುತ್ತೆ. ಸೊ 1 ವಾರದ ಒಂದು ರಿಪೋರ್ಟನ್ನು ಅವಲೋಕಿಸ್ತಾರದ್ದಾದರೆ ಈ ಸಿನಿಮಾ ದಿನದಿಂದ ದಿನಕ್ಕೆ ಗಳಿಕೆ ವೈಸು ಪ್ರೇಕ್ಷಕರನ್ನ ನೋಡಿಸ್ಕೊಳ್ಳುವಷ್ಟರ ಈ ವಿಚಾರದಲ್ಲಿ ರೈಸ್ ಆಗ್ತಲೇ ಹೋಗ್ತಿದೆ. ಎಸ್ಪೆಷಲಿ ವೀಕೆಂಡ್ಸು ಈ ಸಿನಿಮಾನ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದು ನೋಡಿರುವಂಥದ್ದು. ಟಿಕೆಟ್ ಬುಕ್ ಮೈ ಶೋ ಅಲ್ಲಿ ಟ್ರೆಂಡ್ ಆಗಿರುವಂಥದ್ದು. ಇದರ ಜೊತೆಗೆ ಮಫಿಷಲ್ಸ್, ನಾವು ಸಿಂಗಲ್ ಸ್ಕ್ರೀನ್ಸ್ ಏನು ಹೇಳ್ತೀವಿ ಮಫಿಷಲ್ಸಲ್ಲಿ, ಅಲ್ಲಿ ಟಿಕೆಟು ಕೌಂಟ್ರಿಗೆ ಹೋಗಿ ತೊಗೊಂಡು ನೋಡಿರೋಂಥ ಸಂಖ್ಯೆ ತುಂಬ ದೊಡ್ಡದಾಗಿದೆ. ಆ್ಯಂಡ್ ಇವತ್ತು ನನಗೆ ಸಿಕ್ಕಂಥ ಒಂದು ರಿಪೋರ್ಟ್ ಪ್ರಕಾರ ಈ ಸಿನಿಮಾ ಸುಮಾರು 6,80,00,000ವರೆಗೆ ಇಲ್ಲಿವರೆಗೂ ಗಳಿಕೆಯನ್ನು ಗಳಿಸಿದೆ ಮತ್ತು ಗಳಿಸಿ ಮುನ್ನುಗ್ತಾ ಇದೆ. ಒಂದಷ್ಟು ಹಾಲಿವುಡ್ ಸ್ಪೈಡರ್ ಮ್ಯಾನ್ ಥರದ ಸಿನಿಮಾಗಳು, ದೊಡ್ಡ ಸಿನಿಮಾಗಳು ಬಂದಿರೋದ್ರಿಂದ ಒಂಚೂರು ಆ ಕಡೆ ಈ ಕಡೆ ಆಗಿದೆ ಹೊರತು ಸಿನಿಮಾ ಅದೇ ಸ್ಪೀಡಲ್ಲಿ ಅದೇ ಥಿಯೇಟ್ರ್ಗಳನ್ನ ರಿಟೈನ್ ಮಾಡ್ಕೊಂಡಿರೋದು ದೊಡ್ಡ ಖುಷಿ. ಯಾಕೆಂದರೆ ಬುಧವಾರಕ್ಕೆ ಪ್ರತಿ ಸಿನಿಮಾದ ಥಿಯೇಟ್ರದ್ದು ಒಂದು ಪ್ರೋಗ್ರಾಮಿಂಗ್ ಆಗುತ್ತೆ. ಬುಧವಾರಕ್ಕೆ ಏನೇ ಥಿಯೇಟ್ರ್ ಎತ್ತಂಗಡಿ ಮಾಡೋದಾಗಲಿ ಅಥವಾ ಶಫಲ್ ಮಾಡೋದಾಗಲಿ ಅಥವಾ ಇನ್ಕ್ರೀಸ್ ಮಾಡೋದಾಗಲಿ ಇದೆಲ್ಲವೂ ನಡೆಯುತ್ತೆ. ಸೊ ಇವತ್ತು ಗುರುವಾರ. ಸೊ ಇವಾಗ ನಮಗೆ ಬಂದಿರೋ ರಿಪೋರ್ಟ್ ಪ್ರಕಾರ ಕರಾವಳಿ ಸಿನಿಮಾ ಸುಮಾರು 175 ತೆರೆಗಳಲ್ಲಿ ಸ್ಕ್ರೀನ್ಗಳಲ್ಲಿ ಪ್ರದರ್ಶನ ಆಗ್ತದೆ. 160 ಸೆಂಟರ್ಗಳಲ್ಲಿ ಈ ಸಿನಿಮಾ ಇದೆ ಇಡೀ ರಾಜ್ಯದಾದ್ಯಂತ. ಇದರ ಜೊತೆಗೆ ಅಂದರೆ 160 ಸೆಂಟರ್ ಅಂದರೆ ಸುಲಭದ ಮಾತಲ್ಲ, ಮತ್ತು 175 ಸ್ಕ್ರೀನ್ಗಳಲ್ಲಿ ಯಶಸ್ವಿಯಾಗಿ ಕನ್ನಡ ಸಿನಿಮಾ ಪ್ರದರ್ಶನ ಆಗ್ತಿದೆ ಅಂದರೆ ಇವತ್ತಿನ ಪರಿಸ್ಥಿತಿಗೆ ದೊಡ್ಡ ವಿಷಯ. ಸಂಜೆ ಶೋಗಳು ಈ ಸಿನಿಮಾ ವಿಚಾರಕ್ಕೆ ಸಂಜೆ ತುಂಬ ಚೆನ್ನಾಗಿ ಜನ ಬರ್ತಿದ್ದಾರೆ, ಶೋಗಳು ರನ್ ಆಗ್ತಿದೆ. ಸುಮಾರು 50% ಅಷ್ಟು ಜನಸಂಖ್ಯೆ, ಪ್ರೇಕ್ಷಕರ ಸಂಖ್ಯೆ ಈ ಒಂದು ಸಿನಿಮಾನ ನೋಡ್ತಾ ಇದೆ. ಆ್ಯಂಡ್ ಈ ಸಿನಿಮಾದ ಸುತ್ತ ಆದಂಥ ವಿವಾದಗಳು ಅಥವಾ ಈ ಸಿನಿಮಾ ತೊಗೊಂಡಂಥ ಪ್ರಚಾರದ ರೀತಿ ಏನೇ ಆಗಿರ್ಬೋದು, ಬಟ್ ಪ್ರಚಾರ ರೀಚ್ ಆಗಿದೆ. ಜನಕ್ಕೆ ಇದು ಹೇಗಿದೆ, ಇದು ಏನಕ್ಕೆ ಈ ವಿಷಯ ಆಯಿತು ಅನ್ನೋ ಒಂದು ಕುತೂಹಲ ಹೆಚ್ಚುತ್ತಾನೆ ಹೋಗ್ತಿದೆ. ಮತ್ತು ನೋಡಿರೋರ ಸಂಖ್ಯೆಯಲ್ಲಿ ಈ ಸಿನಿಮಾದ ಬಗ್ಗೆ ಹೇಳ್ತಿರೋಂಥ ಮಾತುಗಳು, ಕೇಳಿಬರ್ತಿರೋಂಥ ಮಾತುಗಳು ಮತ್ತು ಕರಾವಳಿ ಸೊಗಡು ಮತ್ತು ಆ ಒಂದು ಕಂಬಳದ ಸೊಬಗನ್ನು ಜನ ಎಂಜಾಯ್ ಮಾಡ್ತಿದ್ದಾರೆ. ಎಸ್ಪೆಷಲಿ ಈ ಸಿನಿಮಾದ ಮ್ಯೂಸಿಕ್ಕು ಮತ್ತು ಒಂದು ವಿಜುವಲ್ ಕ್ರಾಫ್ಟು ಜನಕ್ಕೆ ರುಚಿಸಿದೆ. ಅದಕ್ಕೆ ಕಾರಣವೇ ಬರ್ತಿರೋಂಥ ಗಳಿಕೆಗಳು. ಆ್ಯಂಡ್ ಈ ಒಂದು ವೀಕೆಂಡ್ಗೆ ಈ ಸಿನಿಮಾದ ಗಳಿಕೆ ಇನ್ನಷ್ಟು ರೈಸ್ ಆಗೋ ನಿಟ್ಟಿನಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ನಾನು ಹೇಳಿದೆ, ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ, ಕರಾವಳಿ ಸಿನಿಮಾದ್ದು ಮೊದಲನೇ ವಾರನೇ ಹಾಕಿರೋ ಬಂಡವಾಳದಷ್ಟು ವಾಪಸ್ ಬರಬಹುದು ಅಂತ. ಸೊ ಆ ಒಂದು ವಿಷಯಕ್ಕೆ ಬರುತ್ತಾದರೆ ಇದು 2ನೇ ವಾರಕ್ಕೂ ಕಾಲಿಡ್ತಾ ಇದೆ. ಸೊ 2ನೇ ವಾರ ಮುಗಿಯೋಷ್ಟರಲ್ಲಿ ಅಥವಾ ಮೊದಲನೇ ವಾರಾಂತ್ಯದ ಈ ವೀಕೆಂಡ್ ಮುಗಿಯೋಷ್ಟರಲ್ಲಿ ಹಾಕಿರೋ ಬಂಡವಾಳ ಈ ಸಿನಿಮಾದು ವಾಪಸ್ ಬರೋದು ಆಲ್ಮೋಸ್ಟ್ ಫಾರ್ ಶೋರ್ ಅಂತ ಅನ್ನಿಸ್ತಾ ಇದೆ. ಆ ರೀತಿಯಾದಂಥ ಒಂದು ಸ್ಪೀಡನ್ನು ಈ ಒಂದು ಸಿನಿಮಾ ಕಾಯ್ಕೊಂಡು ಹೋಗ್ತಾ ಇದೆ. ಇದರ ಮಧ್ಯೆ ಈ ಸಿನಿಮಾನ ಬೇರೆ ಭಾಷೆಗಳಲ್ಲಿ ರಿಲೀಸ್ ಮಾಡಲಾಗ್ತಿದೆ. ಈಗಾಗಲೇ ಎಲ್ಲ ತಯಾರಿ ನಡೆದಿದೆ. ಮುಂದಿನ ವಾರದಿಂದ ಮಲಯಾಳಮಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ ಬಿ ಶೆಟ್ಟಿ ಅವರಿಗೆ ಮಲಯಾಳಮಲ್ಲಿ ಒಂದೊಳ್ಳೆ ಮಾರ್ಕೆಟ್ ಇದೆ. ಮತ್ತು ಅವ್ರದ್ದು ಸೂಫ್ರಮ್ ಸೋ ಸಿನಿಮಾ ತುಂಬ ದೊಡ್ಡದಾಗಿ ಅಲ್ಲಿ ರೀಚ್ ಆಗಿತ್ತು. ಹಾಗೆಯೇ ತೆಲುಗು, ತಮಿಳಲ್ಲೂ ಕೂಡ ಈ ಮುಖ ಪರಿಚಿತ ಇವಾಗ. ಸೊ ಅಲ್ಲೂ ಕೂಡ ರಾಜ್ ಬಿ ಶೆಟ್ಟಿ ಅವರ ಹೆಸರಿದೆ. ರಕ್ಕಸಪುರದೋಳು ಸಿನಿಮಾ ತೆಲುಗಲ್ಲೂ ಕೂಡ ರಿಲೀಸ್ ಆಗಿ ಯಶಸ್ವಿಯಾಗಿ ಪ್ರದರ್ಶನ ಆಯಿತು.
ತಮಿಳಲ್ಲೂ ಕೂಡ ಈಗ ಸಿನಿಮಾ ಮಾಡ್ತಿರೋದ್ರಿಂದ ಅಲ್ಲೂ ಕೂಡ ರಾಜ್ ಅವರ ಹೆಸರು ಓಡಾಡ್ತಿದೆ. ಆ್ಯಂಡ್ ಇಲ್ಲಿ ರಾಜ್ ಬಿ ಶೆಟ್ಟಿ ಒಬ್ಬರನ್ನ ಕೇಂದ್ರ ಬಿಂದುವಾಗಿ ನಾನು ಹೇಳ್ತಾ ಇಲ್ಲ. ಸೊ ಇವರು ರೀಚ್ಡ್ ಫೇಸ್ ಅನ್ನೋ ಒಂದು ಕಾರಣಕ್ಕೆ ನಾನು ಈ ಒಂದು ವಿಷಯನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಮಲಯಾಳಮಲ್ಲಿ ದೊಡ್ಡದಾಗಿ ಕರಾವಳಿ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಎಲ್ಲ ತಯಾರಿ ನಡೆದಿದೆ. ಮುಂದಿನ ವಾರ ಮಲಯಾಳಂ ಮತ್ತು ತೆಲುಗು ಮತ್ತು ತಮಿಳು ಮತ್ತು ಹಿಂದಿ 4 ಭಾಷೆಯಲ್ಲೂ ಕೂಡ ಸಿನಿಮಾ ರಿಲೀಸ್ ಆಗ್ತಿದೆ. ಆ್ಯಂಡ್ ಹಿಂದಿಯಲ್ಲೂ ಕೂಡ ರಾಜ್ ಬಿ ಶೆಟ್ಟಿ ಪರಿಚಿತ. ರೀಸೆಂಟ್ಲಿ ಅನುರಾಗ್ ಕಶ್ಯಪ್ ಅವರೊಟ್ಟಿಗೆ ಮಾಡಿದಂಥ ಬಂದರ್ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ಕಾಣಿಸ್ಕೊಂಡಿದ್ರು. ಹಿಂದಿ ಆಡಿಯನ್ಸ್ಗೂ ಈ ಮುಖ ಫೆಮಿಲಿಯರ್ ಇದೆ. ಆ್ಯಂಡ್ ಕನ್ನಡದಿಂದ ಇವ್ರು ಮಾಡಿದಂಥ ಸಾಕಷ್ಟು ಸಿನಿಮಾಗಳು, ಗರುಡಾಗಮನ, ಋಷಭವಾಹನ ಅಥವಾ ಒಂದು ಮೊಟ್ಟೆಯ ಕಥೆಯಿಂದ ಹಿಡಿದು ಮೊನ್ನೆಯ ರಕ್ಕಸಪುರದೋಳು ಮತ್ತು ಇವತ್ತಿನ ಕರಾವಳಿ, ಇದರ ಮಧ್ಯ ಸೂ ಫ್ರಮ್ ಸೋವರೆಗೂ ತುಂಬ ದೊಡ್ಡ ಮಟ್ಟದಲ್ಲಿ ದೇಶದಾದ್ಯಂತ ಕನ್ನಡ ಸಿನಿಮಾದಿಂದಲೇ ಅವರು ರೀಚ್ ಆಗಿರುವಂಥದ್ದು ಸತ್ಯ ನಿಮಗೆಲ್ಲ ಗೊತ್ತೇ ಇದೆ. ಸೊ ಹಾಗಾಗಿ ರಾಜ್ ಬಿ ಶೆಟ್ಟಿ ಹೆಸರು ಮತ್ತು ಕರಾವಳಿಯಲ್ಲಿ ಬಂದಿರುವಂಥ ಈ ಒಂದು ಫೇಮು ಮತ್ತು ಕರಾವಳಿ ಸಿನಿಮಾದ ಬಗ್ಗೆ ಕೇಳಿಬರುವಂಥ ಮಾತುಗಳು, ಬೇರೆ ಕಡೆಯೂ ಸಿನಿಮಾ ರಿಲೀಸ್ ಆಗ್ತಿರೋದು ಈ ಸಿನಿಮಾಗೆ ಇನ್ನೊಂದಷ್ಟು ಎಲಿವೇಶನ್ ಸಿಕ್ಕಂಗಾಗಿದೆ. ಸೊ ಎಲ್ಲ ಕಾರಣಗಳಿಂದ ಕರಾವಳಿ ಸಿನಿಮಾ ಬೇರೆ ಭಾಷೆಗಳಲ್ಲೂ ರಿಲೀಸ್ ಆಗ್ತಿರೋದ್ರಿಂದ ಈ ಸಿನಿಮಾ ಒಂದು ಸೂಪರ್ ಹಿಟ್ ಲಿಸ್ಟ್ ಸೇರುವಂಥದ್ದು ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಅದು ಕನ್ವರ್ಟ್ ಆಗಿ ಇನ್ನೊಂದಷ್ಟು ಗಳಿಕೆ, ನಿರೀಕ್ಷೆಗೂ ಮೀರಿದ ಗಳಿಕೆ ಆದಲ್ಲಿ ಖಂಡಿತವಾಗ್ಲೂ ಕರಾವಳಿ ಬ್ಲಾಕ್ ಬಸ್ಟರ್ ಅಂತ ಡಿಕ್ಲೇರ್ ಆಗುತ್ತೆ ಈ ವರ್ಷದ್ದು. ಸೊ ಇಲ್ಲಿ ಪ್ರಜ್ವಲ್ ದೇವರಾಜ್ ಅವರದ್ದು ಒಂದು ಕ್ಯಾಟಗರಿ ಆಫ್ ಆಡಿಯನ್ಸ್ ಆದರೆ, ರಾಜ್ ಬಿ ಶೆಟ್ಟಿ ಹಾಗೆಯೇ ಮಿತ್ರ ಅವರ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಾಯಿಂದ ಬಾಯಿಗೆ ಮೌತ್ ಟಾಕ್ ಶುರುವಾಗ್ತಿದೆ. ಸೊ ಮಿತ್ರ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಆ್ಯಂಡ್ ಈ ಒಂದು ಸಿನಿಮಾದ ಮ್ಯೂಸಿಕ್ಕು, ಸಿನಿಮಾಟೋಗ್ರಫಿ, ಎಡಿಟಿಂಗು, ಬೇರೆ ಬೇರೆ ಅಂದರೆ ಡೈರೆಕ್ಷನ್ ವಿಚಾರಕ್ಕೆ, ಪ್ರೊಡಕ್ಷನ್ ವಿಚಾರಕ್ಕೆ ಮಾತುಗಳು ಕೇಳಿಬರ್ತಾ ಇದೆ. ಯಾಕೆಂದರೆ ಇವತ್ತಿನ ಆಡಿಯನ್ಸು ಅವರು ಇರುವಂತಹ ಜಾಣ್ಮೆ, ಅವರು ಅಂದರೆ ರೀಸೆಂಟ್ಲಿ ಒಂದಷ್ಟು ಜನ ವೀಡಿಯೋಗೆ ಕಮೆಂಟ್ಸ್ ಎಲ್ಲ ಹಾಕ್ತಿರೋದು ನಾನು ನೋಡ್ತಿದ್ದೆ. ನಾಟ್ ಓನ್ಲಿ ನಮ್ಮ ವೀಡಿಯೋ ಅಂದರೆ ಕಂಟೆಂಟ್ ವಿಚಾರಕ್ಕೆ. ಸೊ ಅದನ್ನೆಲ್ಲ ಗಮನಿಸಿದಾಗ ಒಬ್ಬ ಪ್ರೇಕ್ಷಕ ಎಷ್ಟು ಬುದ್ಧಿವಂತನಾಗಿದ್ದಾನೆ, ಅವ್ನಿಗೆ ಎಲ್ಲನೂ ಗೊತ್ತಾಗುತ್ತೆ. ಇವತ್ತು ನಾವು ರಿಯಾಲಿಟಿ ಬಿಟ್ಟು ಏನೇ ಮಾತಾಡಿದ್ರು ಅವ್ರಿಗೆ ಈಸಿಲಿ ಕನ್ವೆ ಆಗುತ್ತೆ ಅಥವಾ ಈಸಿಲಿ ಅವರು ಅದನ್ನು ಹಿಡಿತಾರೆ. ಸೊ ಜೆನ್ಜಿ ಕಾಲ ಈಗಾಗಲೇ ನೀವು ಆ ಹೋರಾಟಗಳೆಲ್ಲ ನೋಡಿದ್ದೀರಾ. ಸೊ ಆ ಥರದ್ದೊಂದು ಸಂದರ್ಭದಲ್ಲಿ, ಆ ಥರದ್ದೊಂದು ಸಮಾಜದಲ್ಲಿ ಇವತ್ತು ಎಲ್ಲವನ್ನೂ ಕೂಡ ತುಂಬ ಪ್ರಾಂಪ್ಟಾಗಿ, ಮುಕ್ತವಾಗಿ ಹೇಳುವಂಥ ಪರಿಸ್ಥಿತಿ, ಹೇಳಲೇಬೇಕಾಗಿರುವಂಥ ಪರಿಸ್ಥಿತಿ, ಇದು ಒಳ್ಳೆಯ ಪರಿಸ್ಥಿತಿ, ಇದೇ ಬೇಕಾಗಿದ್ದು ಕೂಡ. ಸೊ ರಿಯಾಲಿಟಿಯಲ್ಲಿ ಇದ್ದಾಗ ಮಾತ್ರ ಏಳಿಗೆ ಸಾಧ್ಯ. ಸೊ ಅದಕ್ಕೆ ಸಾಕ್ಷಿಯಾಗಿ ಕರಾವಳಿ ತಂಡದಿಂದ ನನಗೆ ಸಿಕ್ಕಂಥ ಮಾಹಿತಿ ಇದು. ಸೊ 6,80,00,000 ಈ ಸಿನಿಮಾ ಇಲ್ಲಿವರೆಗೂ ಗಳಿಸಿದೆ. ಮುಂದಿನ ವಾರ ಈ ರೀತಿಯಾಗಿ ಆಗ್ತಿದೆ. ಆ್ಯಂಡ್ ನಾಳೆಯಿಂದ ವಿಶೇಷವಾಗಿ ವಿದೇಶಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಿದೆ. ವಿದೇಶಗಳಲ್ಲಿ ಸ್ಕ್ರೀನಿಂಗ್ ಆಗ್ತಾ ಇದೆ. ಸುಮಾರು ದೇಶಗಳಲ್ಲಿ ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಸೊ ಓವರ್ಸೀಸ್ ಮಾರ್ಕೆಟಲ್ಲೂ ಕೂಡ ಈ ಒಂದು ಸಿನಿಮಾಗೆ ಏನು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ನಾಳೆ ನಾಡಿದ್ದರಲ್ಲಿ ಇನ್ನು ಈ ಒಂದು ವೀಕೆಂಡಲ್ಲಿ ಓವರ್ಸೀಸ್ ರಿಲೀಸ್ 3 ದಿನದಲ್ಲಿ ಏನಾಗುತ್ತೆ ಅನ್ನೋ ಒಂದು ಅಪ್ಡೇಟ್ನ ಕೂಡ ನಿಮಗೆ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಪ್ರೀವಿಯಸ್ಲಿ ರಾಜ್ ಶೆಟ್ಟರ್ದ ಸಿನಿಮಾಗಳು ಓವರ್ಸೀಸಲ್ಲಿ ತುಂಬ ಒಳ್ಳೆಯ ಗಳಿಕೆಯನ್ನು ಗಳಿಸಿದಂಥದ್ದು ನಾವು ಕಂಡಿದ್ದೀವಿ. ಸೊ ಕರಾವಳಿ ಸಿನಿಮಾ ವಿಚಾರಕ್ಕೆ ಬರುತ್ತಿರೋದಾದರೆ ಒಂದು ರೀತಿ ರಾಜ್ ಮುಂದೆ ನಿಂತು ಈ ಒಂದು ಸಿನಿಮಾನ ಕೊಂಡೊಯ್ತಿದ್ದಾರೆ ಅನ್ನೋ ಒಂದು ವಿಚಾರ ಭಾಸವಾಗ್ತಿದೆ ಓವರಾಲ್ ಆಗಿ. ಅಂದರೆ ಎಸ್ಪೆಷಲಿ ರಿಲೀಸ್ ಆ್ಯಂಡ್ ರೀಚಿಂಗ್ ವಿಷಯಕ್ಕೆ. ಸೊ ಅದು ತುಂಬ ಚೆನ್ನಾಗಿ ಈ ಒಂದು ಸಿನಿಮಾಗೆ ಪ್ಲಸ್ ಆಗಿದೆ ಅನ್ನೋದಕ್ಕೆ ಇದೆಲ್ಲವೂ ಸಾಕ್ಷಿ. ಅವ್ರಿಗಿರುವಂಥ ಮಾರುಕಟ್ಟೆ, ಅವ್ರಿಗಿರುವಂಥ ಚಹರೆ, ಅದು ತುಂಬ ದೊಡ್ಡದಾಗಿ ಕರಾವಳಿಗೆ ಪ್ಲಸ್ ಆಗ್ತಿದೆ. ಇದಿಷ್ಟು ಕರಾವಳಿ ವಿಷಯ. ಈ ಸಿನಿಮಾದ ಇನ್ನೊಂದಷ್ಟು ವಿಷಯಗಳನ್ನ ನಾನು ನಿಮ್ಮ ಮುಂದೆ ಇಡ್ತೀನಿ. ಅದರ ಜೊತೆಗೆ ಕರಾವಳಿ ಸಿನಿಮಾದ ಸಂಗೀತ ನಿರ್ದೇಶಕರ ಒಂದು ವಿಶೇಷ ಸಂದರ್ಶನ ಕನ್ನಡ ಪಿಕ್ಚರಲ್ಲಿ ಇವತ್ತು ಪ್ರೀಮಿಯರ್ ಆಗ್ತಿದೆ. ಅದನ್ನು ನೋಡಿ ತುಂಬ ಒಳ್ಳೆಯ ಪ್ರತಿಭೆ ಆ್ಯಂಡ್ 3 ಬಾರಿ ರಾಷ್ಟ್ರ ಪ್ರಶಸ್ತಿ ಗೆದ್ದಂತಹ ಹೆಮ್ಮೆಯ ಜಿ ವಿ ಪ್ರಕಾಶ್ ಅವರ ಗರಡಿಯ ಪ್ರೋಗ್ರಾಮರ್ ಆ್ಯಂಡ್ ರವಿ ಬಸ್ರೂರರ ಸೋದರ ಅಳಿಯ, ಹಾಗೆ ಅವರ ಒಂದು ಅಸೋಸಿಯೇಟ್ ಆಗಿ ಎಲ್ಲ ದೊಡ್ಡ ಸಿನಿಮಾಗಳಲ್ಲೂ ಕೈ ಚಳಕ ತೋರಿಸಿರುವಂತಹ ಒಬ್ಬ ನಿಪುಣ, ಕನ್ನಡ ಚಿತ್ರರಂಗದ ಭವಿಷ್ಯ ಈ ಒಂದು ಮ್ಯೂಸಿಕ್ ಡೈರೆಕ್ಟ್ರು. ಕರಾವಳಿ ಸಿನಿಮಾದಲ್ಲಿ ಅವರ ಚಾತುರ್ಯನ, ಅವರ ಒಂದು ಕಲೆಯನ್ನು ಪ್ರದರ್ಶಿಸಿದ್ದಾರೆ. ಸೊ ಈ ಒಂದು ವಿಶೇಷ ಸಂದರ್ಶನ ಕನ್ನಡ ಪಿಕ್ಚರಲ್ಲಿ ಅಪ್ಲೋಡ್ ಆಗ್ತಿದೆ, ಮಿಸ್ ಮಾಡದೆ ನೋಡಿ. ನಮಸ್ಕಾರ.